ಮೈತ್ರಿ ಪಕ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಶಾಸಕರನ್ನು ಸೆಳೆಯುವ ಯತ್ನ ನಡೆಯುತ್ತಿದ್ದು, ನಮ್ಮ ಪಕ್ಷದ ಶಾಸಕರುಗಳು ಅವರ ಯಾವುದೇ ಆಮಿಷಗಳಿಗೆ ಬಗ್ಗಿಲ್ಲ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನಡೆದ ಕನಕದಾಸರ ಜಯಂತಿಯಲ್ಲಿ ಭಾಗವಹಿಸಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಹುಮತವಿರುವ ನಮ್ಮ ಸರ್ಕಾರವನ್ನು ಬೀಳಿಸುವ ಹುನ್ನಾರ ಕಳೆದೊಂದು ವರ್ಷದಿಂದಲೂ ನಿರಂತರವಾಗಿ ನಡೆಯುತ್ತಿರುವುದಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದರು. ಅವರ ಸರ್ಕಾರದಲ್ಲಿನ ಹಗರಣಗಳನ್ನು ನಾವು ಪ್ರೂವ್ ಮಾಡಿದ್ದೆವು. ಇದೀಗ ಅವರು ನಮ್ಮ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದರೆ ಯಾಕೆ ಸರ್ಕಾರ ಪತನಗೊಳ್ಳಲಿದೆ ಎಂದು ಪ್ರಶ್ನಿಸಿದರು. ಕುಮಾರಸ್ವಾಮಿ, ಯಡಿಯೂರಪ್ಪ ಸೇರಿದಂತೆ ಮೈತ್ರಿಯ ಎಲ್ಲ ನಾಯಕರು ಸರ್ಕಾರ ಬೀಳಲಿದೆ ಎಂಬ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಅದರ ಹಿನ್ನೆಲೆ ಏನು? ಮೊದಲು ಅವರು ನಮ್ಮ ವಿರುದ್ಧ ದಾಖಲೆಗಳನ್ನು ಬಿಡುಗಡೆ ಮಾಡಲಿ. ಸಮಯ ಬಂದಾಗ ನಾವು ಅವರ ವಿರುದ್ಧ ದಾಖಲೆ ಬಿಡುಗಡೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಬಿಜೆಪಿ ಇದು ಕಾಂಗ್ರೆಸ್ ಇಂದ ಹೋಗಿಲ್ಲ, ಯಾರೋ ಒಬ್ಬಿಬ್ರು ಹೋಗಿರ್ಬೋದು, ಒಬ್ಬಿಬ್ರು ತಗೊಂಡಿರ್ಬೋದು. ಆದರೆ ಅದನ್ನೇ ಬಹುಶಃ ಅದರ ಜೊತೆಗೆ ಈ ಸರ್ಕಾರ ರಚನೆ ಆದ ತಕ್ಷಣ ಬಿಜೆಪಿಯರು ಮತ್ತು ಜನತಾದಳರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ರು. ಯಾವ ಕಾರಣದಿಂದ ಹೇಳಿದ್ರು? ಆಪರೇಷನ್ ಕಮಲ ಮಾಡ್ತೀವಿ ಅಂತ ತಾನೇ ಅವ್ರ ಉದ್ದೇಶ. ಕುಮಾರಸ್ವಾಮಿಯವರು 16 ಬಾರಿ ಹೇಳಿದ್ದಾರೆ, ಬಿಜೆಪಿಯ ಮುಖಂಡರು ಸಹ 16 ಬಾರಿ ಹೇಳಿದ್ದಾರೆ, ಈ ಸರ್ಕಾರನ ಈ ತಿಂಗಳು ತೆಗಿತೀವಿ, ಮುಂದಿನ ತಿಂಗಳು ತೆಗಿತೀವಿ, 6 ತಿಂಗಳು ತೆಗಿತೀವಿ, 3 ತಿಂಗಳು ತೆಗಿತೀವಿ ಅಂತ. ಈಗ ಮೊನ್ನೆ ಉಪಚುನಾವಣೆ ಭಾಳ ಪ್ರಧಾನವಾಗಿ ಕುಮಾರಸ್ವಾಮಿಯವರು ತಟ್ಟಿ ಹೇಳಿದ್ದಾರೆ, ಈ ಸರ್ಕಾರ ಉಳಿಯಲ್ಲ. ಅದಕ್ಕಿಂತ ಸಾಕ್ಷಿ ಏನು ಬೇಕು ನಿಮಗೆ? ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲ. ಅವ್ರು ಎಷ್ಟು ದುಡ್ಡು ಕೊಡ್ತಾರೋ, ಯಾರ್ಯಾರಿಗೆ ಮಾತಾಡಿದಾರೋ ಸೆಕೆಂಡ್ರಿ, ಅದು ಒಂದು ದಿವಸ ಹೊರಗಡೆ ಬರುತ್ತೆ. ಬಟ್ ಆದರೆ ಸತ್ಯ ಅವರ ಬಾಯಿನಲ್ಲೇ ಬಂದಿದೆ. ಸರ್, 100 ಕೋಟಿ ವ್ಯಾಪಾರ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ ಸರ್. ಈಗ ಮೊದಲು ಎಷ್ಟು ಕೋಟಿ ಇರೋ ಗೊತ್ತಿಲ್ಲ, ಈಗ ಅದು ಅಪ್ಗ್ರೇಡ್ ಆಗಿರುತ್ತೆ. ಈಗ ಚುನಾವಣೆಗಳು ಹಿಂದೆ ನಡೆದಂಗೆ ನಡೀತಾ ಇಲ್ಲಲ್ಲ, ಅದರಿಂದ ಈಗ ಜಾಸ್ತಿ ಆಫರ್ ಕೊಟ್ಟಿರ್ಬೋದು. ನಿಮ್ಮ ಶಾಸಕರುಗಳ ಆರೋಪಗಳ ಹಗರಣದಿಂದ ಸರ್ಕಾರ ಉಳಿತದ? ಇವ್ರ ಹಗರಣ ಇತ್ತು, ಉಳಿತಾ?